ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರತಿ ಎಪಿಸೋಡ್ನಲ್ಲೂ ಕೂಡ ಇದು ನನ್ನ ಹೊಸ ಚಾನಲ್, ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಈ ಚಾನಲ್ ಶುರು ಮಾಡಿ ಹತ್ರ 1 ತಿಂಗಳು ಆಗೋಕ್ಕೆ ಬಂತು. ಪ್ರತಿ ಎಪಿಸೋಡ್ ಕೂಡ 2,000 ಜನದವರೆಗೂ ಕೇಳ್ತೀರಾ. ಆದರೆ ಇನ್ನೂ ಕೂಡ 600 ಅಥವಾ 700 ಜನ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಈ ರೀತಿ ಮಾಡಿದ್ರೆ ನಮಗೂ ಕತೆ ಆಗೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಯಾಕೋ ಹೊಸ ಚಾನಲ್ ಶುರು ಮಾಡಿ ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಹೆಚ್ಚು ಅಂದರೆ ಇನ್ನೊಂದು ವಾರ ನೋಡ್ತೀನಿ. ಅಷ್ಟರಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಇಲ್ಲಿಗೆ ಎಲ್ಲ ಕತೆಗಳನ್ನು ಈ ಚಾನಲ್ನಲ್ಲಿ ಸ್ಟಾಪ್ ಮಾಡಿಬಿಡ್ತೀನಿ. ಹಳೆ ಚಾನಲ್ ಮತ್ತೆ ಮಾನಿಟೈಸ್ ಆಗೋಕ್ಕೆ ಇನ್ನೂ 2 ತಿಂಗಳು ಸಮಯ ಬೇಕು. ಮಾನಿಟೈಸ್ ಆದಮೇಲೆ ಅದೇ ಚಾನಲ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಗ ನನ್ನ ಎನರ್ಜಿ ಮತ್ತು ಟೈಮ್ ಎರಡೂ ಕೂಡ ಸೇವ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಈಗ ಬ್ರಹ್ಮಗಂಟು ಕಥೆಯ 122ನೇ ಸಂಚಿಕೆಯನ್ನು ಶುರು ಮಾಡೋಣ. ಆದಿ ಮದುವೆ ಹತ್ರ ಬರ್ತಾ ಇದೆ. ಮದುವೆಗೆ ಇನ್ನು ಸ್ವಲ್ಪ ದಿನ ಅಷ್ಟೇ ಉಳಿದಿರೋದು. ಅಮ್ಮ ಒಬ್ಬರಿಗೆ ಎಲ್ಲ ಕೆಲಸ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ನಾನು ಹೋಗ್ತೀನಿ ಎಂದಳು ಅದೀರಾ. ಅವಳ ಮಾತಿಗೆ ಒಮ್ಮೆ ಯೋಚಿಸಿ ನಂತರ, ಸರಿ, ನಾಳೆ ಬೆಳಗ್ಗೆ ಬೇಗ ರೆಡಿಯಾಗು, ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಹೇಳುತ್ತಾ ಊಟ ಮುಗಿಸಿ ಎದ್ದರೆ ಅದೀರಾ ಮುಖ ಪೆಚ್ಚಾಗಿತ್ತು. ಸಂಜೆ ನಿಹಾರಿಕಾ ಫೋನ್ ಮಾಡಿ ಅರ್ಜೆಂಟಾಗಿ ಮೀಟ್ ಮಾಡಬೇಕು, ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿದೆ ಎಂದು ಹೇಳಿದ್ದರಿಂದ ನಾಳೆ ಸಿಗುವುದಾಗಿ ಹೇಳಿದ್ದಳು ಅವಳಿಗೆ. ಹಾಗಾಗಿಯೇ ತವರು ಮನೆಯ ನೆಪ ಇಟ್ಟುಕೊಂಡು ಸುಳ್ಳು ಹೇಳುತ್ತಿದ್ದಳು ಅದೀರಾ. ಆದರೆ ಈಗ ಅವನೇ ಕರೆದುಕೊಂಡು ಹೋಗುತ್ತೀನಿ ಎಂದಿದ್ದನ್ನು ನೋಡಿ ಏನು ಮಾಡಬೇಕು ಅನ್ನೋದೇ ತಿಳಿಯಲಿಲ್ಲ. ಅದೆಲ್ಲ ಏನು ಬೇಡ ಮೃತ್ಯು, ಸುಮ್ಮನೆ ನಿಮ್ಮ ಕೆಲಸ ಬಿಟ್ಟು ಯಾಕೆ ಬರೋಕ್ಕೆ ಹೋಗ್ತೀರಾ, ನಾನೇ ಹೋಗ್ತೀನಿ ಬಿಡಿ ಎಂದು ತಡೆದು ನುಡಿದಳು ಅದೀರಾ. ಆಗ ಅವಳನ್ನೇ ದುರಿಗುಟ್ಟಿದವನು, ಹೇಳಿದೆ ತಾನೆ ನಾನೇ ಬಿಡ್ತೀನಿ ಅಂತ, ಇದರಿಂದ ನನಗೇನು ಸಮಸ್ಯೆ ಇಲ್ಲ, ಸುಮ್ಮನೆ ನಾಳೆ ಬೆಳಿಗ್ಗೆ ರೆಡಿಯಾಗು, ಇಲ್ಲ ಅಂದರೆ ಎಲ್ಗೂ ಹೋಗೋದು ಬೇಡ, ಮದುವೆ ಕೆಲಸ ಏನಿದೆಯೋ ಅದನ್ನೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸ್ತೀನಿ, ನೀನು ಸುಮ್ಮನೆ ತೆಪ್ಪಗೆ ಮನೇಲಿರು ಎಂದು ಗಂಭೀರವಾಗಿ ಹೇಳಿ ಎದ್ದು ರೂಮಿಗೆ ನಡೆದರೆ ಅದೀರಾ ಮುಖ ಪೆಚ್ಚಾಗಿತ್ತು. ನಿಟ್ಟುಸಿರು ಬಿಟ್ಟು ತಾನೂ ಕೂಡ ಅವನ ಹಿಂದೆಯೇ ನಡೆದಳು. ಮುಂಜಾನೆ ಕೊರೆಯುವ ಚಳಿಯಲ್ಲಿ ತಂಪಾಗಿ ಬೀಸುತ್ತಿರುವ ಗಾಳಿಗೆ ನಡುಗುತ್ತಾ ಅದೀರಾಗಾಗಿ ಕಾಯುತ್ತಾ ನಿಂತಿದ್ದಳು ನಿಹಾರಿಕಾ. ತಾನು ಕಣ್ಣಾರೆ ಕಂಡಿದ್ದನ್ನು ಅದೀರಾಗೆ ಹೇಳಲೇಬೇಕು ಎಂದು ಕಾಯುತ್ತಾ ನಿಂತಿದ್ದಳು. ಅವಳಿಗೆ ಆಗುತ್ತಿರುವ ಖುಷಿಯನ್ನು ವಿವರಿಸಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ಯಾವ ವ್ಯಕ್ತಿ ಭೂಮಿ ಮೇಲೆ ಇಲ್ಲವೆಂದು ಇಷ್ಟು ದಿನ ನೋವು ತಿನ್ನುತ್ತಾ ಪಶ್ಚಾತ್ತಾಪದಿಂದ ನರಳುತ್ತಾ ಇದ್ದಳೋ ಆ ವ್ಯಕ್ತಿ ಬದುಕಿರುವುದನ್ನು ನೋಡಿ ಮೊದಲು ನಂಬದೆ ಹೋದರೂ ನಂತರ 3-4 ಸಲ ಪರೀಕ್ಷಿಸಿ ಅವರೇನಾ ಇವರು ಎಂದು ಖಾತರಿಪಡಿಸಿಕೊಂಡ ನಂತರ ಅದೀರಾಗೆ ವಿಷಯ ತಿಳಿಸಲು ಕಾಯುತ್ತಾ ನಿಂತಿದ್ದಳು. ಆದರೆ ಅದೀರಾ ಇನ್ನೂ ಬಂದಿರಲಿಲ್ಲ. ಒಬ್ಬಳಿಗೆ ನಿಂತು ಬೋರ್ ಆಗುತ್ತಿದ್ದರಿಂದ ಗೌರವ್ ಜೊತೆ ಮಾತಾದರೂ ಆಡೋಣ ಎಂದುಕೊಂಡು ಅವನಿಗೆ ಕಾಲ್ ಮಾಡಿದಳು. ಬೆಳಿಗ್ಗೆನೇ ತನ್ನ ಮಡದೆಯಿಂದ ಬರುತ್ತಿದ್ದ ಫೋನ್ ಕಾಲ್ ನೋಡಿ ಗೌರವ್ ಹುಬ್ಬುಗಳು ಗೊಂದಲದಿಂದ ಕೂಡಿಕೊಂಡಿದ್ದವು. ಜೊತೆಗೆ ಸ್ವಲ್ಪ ಗಾಬರಿ ಕೂಡ ಆಗಿತ್ತು. ತಕ್ಷಣ ಕಾಲ್ ರಿಸೀವ್ ಮಾಡಿದವನು, ನಿಹಾರಿಕಾ, ಅಲ್ಲೆಲ್ಲ ಸರಿ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ? ಅಪ್ಪ ಅಮ್ಮ ಇಬ್ಬರು ಚೆನ್ನಾಗಿದ್ದಾರೆ ತಾನೆ? ನೀನು ಕೂಡ ಹುಷಾರಾಗಿದ್ದೀಯಲ್ವಾ ಎಂದು ಅವಳಿಗೆ ಹಲೋ ಅನ್ನೋಕ್ಕೂ ಬಿಡದ ರೀತಿ ಒಂದರ ನಂತರ ಒಂದರಂತೆ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದನು ಗೌರವ್. ಇಷ್ಟು ದಿನ ಅವಳು ಯಾವಾಗಲೂ ಮಧ್ಯಾಹ್ನದ ಮೇಲೆಯೇ ತನಗೆ ಕಾಲ್ ಮಾಡುತ್ತಿದ್ದಳು. ಆದರೆ ಇಂದು ಸೂರ್ಯ ಉದಯಿಸೋಕ್ಕೂ ಮೊದಲೇ ಮಾಡಿರುವುದು ಯಾರಿಗೆ ಏನಾಯಿತೋ ಎಂದು ಆತಂಕ ಪಡುವಂತೆ ಮಾಡಿತು. ಆದರೆ ಅವನ ಆತಂಕ ತುಂಬಿದ ಧ್ವನಿ ಕೇಳಿ ಏನೋ ಒಂದು ರೀತಿಯ ಮನಸ್ಸಿಗೆ ಮುದ ನೀಡುತ್ತಿತ್ತು ಅವಳಿಗೆ. ತನ್ನ ಬಗ್ಗೆ ಕಾಳಜಿ ಮಾಡುವವರು ಕೂಡ ಒಬ್ಬರು ಇದ್ದಾರೆ ಅನ್ನೋದೇ ಸಂತೋಷ. ತಾನು ಅಷ್ಟು ಪ್ರಶ್ನೆ ಕೇಳಿದರೂ ಯಾವ ಪ್ರಶ್ನೆಗೂ ಉತ್ತರಿಸದೆ ಮೌನವಾಗಿ ಇರುವುದನ್ನು ನೋಡಿ, ನಿಹಾರಿಕಾ, ಮಾತಾಡು
ಯಾಕೆ ಸುಮ್ಮನೆ ಇದೆಯಾ? ಯಾಕಿಷ್ಟು ಬೆಳಿಗ್ಗೆ ಬೆಳಿಗ್ಗೆನೇ ಕಾಲ್ ಮಾಡಿರೋದು? ನನ್ನ ಹತ್ರ ಏನಾದರೂ ಹೇಳ್ಕೊಳ್ಳೋದಿತ್ತಾ ಎಂದು ಮೃದುವಾಗಿಯೇ ಕೇಳಿದರೆ, ಗೌರವ್, ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಯಾವಾಗ ಬರ್ತೀಯಾ? ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೆ. ನೀನು ಟೆನ್ಷನ್ ಆಗೋ ಅಂಥದ್ದೇನೂ ಇಲ್ಲ ಎಂದು ಇಳಿದ ಸ್ವರದಲ್ಲೇ ಹೇಳಿದಳು. ಪ್ರತಿ ಸಲ ಕಾಲ್ ಮಾಡಿದಾಗಲೂ ಯಾವಾಗ ಬರುತ್ತೀಯಾ ಅನ್ನೋದನ್ನು ಮಾತ್ರ ತಪ್ಪದೆ ಕೇಳುತ್ತಲೇ ಇದ್ದಳು. ಇದರಲ್ಲಿಯೇ ಅವಳು ತನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಅನ್ನೋದು ಅರ್ಥವಾಗಿ ಮುಗುಳು ನಕ್ಕನು. ಯಾವಾಗ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ ಕಣೆ, ಆದರೆ ಕೆಲಸ ಮುಗಿದ ಕೂಡಲೇ ಬೇಗ ಬರ್ತೀನಿ. ಆದರೆ ನಿನಗೆ ನನ್ನ ನೋಡಬೇಕು ಅಂದರೆ ಒಂದು ದಾರಿ ಇದೆ ಎಂದನು ನಗುತ್ತಾ. ಹೌದಾ, ಏನದು ಎಂದು ಕಣ್ಣರಳಿಸಿ ಕೇಳಿದಳು. ವಾಟ್ಸಪ್ ವಿಡಿಯೋ ಕಾಲ್ ಅಂತ ಒಂದಿದೆ ಅನ್ನೋದು ನಿನಗೆ ನೆನಪಿದೆಯೋ ಇಲ್ವೋ? ಪೆದ್ದು ಕಣೆ ನೀನು ಎಂದು ನಗುತ್ತಾ ಹೇಳಿ ನಂತರ ಅವಳಿಗೆ ವಿಡಿಯೋ ಕಾಲ್ ಮಾಡಿದನು. ವಿಡಿಯೋ ಕಾಲ್ ರಿಸೀವ್ ಮಾಡಿದ ಕೂಡಲೇ ಅವನನ್ನೇ ಕಣ್ಣು ತುಂಬಿಕೊಳ್ಳುವ ರೀತಿ ನೋಡುತ್ತಾ ಮೌನವಾಗಿ ನಿಂತು ಬಿಟ್ಟಳು ನಿಹಾರಿಕಾ. ಆದರೆ ಇಷ್ಟು ಬೆಳಿಗ್ಗೆ ಕೊರೆಯೋ ಚಳಿಯಲ್ಲಿ ಯಾವುದೋ ಬೆಟ್ಟದ ಮೇಲೆ ನಿಂತಿರುವ ಮಡದಿಯನ್ನು ನೋಡಿ ಗೌರವ್ ಅಚ್ಚರಿಯಾಗಿದ್ದ. ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲೇನು ಮಾಡ್ತಾ ಇದೆಯಾ ನಿಹಾರಿಕಾ ಎಂದು ತುಸು ಕೋಪದಲ್ಲೇ ಕೇಳಿದನು. ಆಗ ತನ್ನ ಎಡವಟ್ಟಿನ ಕೆಲಸ ನೆನೆದು ನಾಲಿಗೆ ಕಚ್ಚಿಕೊಂಡಳು ಹುಡುಗಿ. ಆಗ ಪೆಚ್ಚು ಪೆಚ್ಚಾಗಿ ನಗುತ್ತಾ, ಅದೇನಿಲ್ಲ ಗೌರವ್, ದೇವಸ್ಥಾನಕ್ಕೆ ಬಂದಿದ್ದೆ ಅಷ್ಟೆ, ಬಾಯ್ಬೇಡ ನೀನು ಎಂದು ಮೂತಿ ಉಬ್ಬಿಸಿ ಹೇಳಿದವಳನ್ನು ನೋಡಿ ಮುದ್ದು ಕೂತಿತ್ತು ಅವಳ ಮೇಲೆ. ಆದರೂ ಅದನ್ನು ತೋರಿಸಿಕೊಳ್ಳದೆ, ಒಬ್ಳೇ ಹೋಗಿದ್ದೀಯಾ ಅಥವಾ ಅಮ್ಮನ ಜೊತೆಯಲ್ಲೇ ಬಂದಿದ್ದೀಯಾ ಎಂದು ಅನುಮಾನದಲ್ಲೇ ಕೇಳಿದ. ಅದು ಇಷ್ಟು ಬೇಗ ಅವರನ್ನು ಏಳಿಸಿ ನಿದ್ದೆ ಹಾಳು ಮಾಡೋದು ಯಾಕೆ ಅಂತ ನಾನು ಒಬ್ಬಳೇ ಬಂದೆ ಎಂದು ಮೆಲ್ಲಗೆ ಹೇಳಿದಳು. ನಿಹಾರಿಕಾ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಒಬ್ಬೊಬ್ಬಳೇ ಎಲ್ಲೂ ಓಡಾಡಬೇಡ, ಮನೆಯಲ್ಲಿ ಯಾರಿಗೂ ತಿಳಿಸದೆ ಹೊರಗೆ ಬರಬೇಡ, ನೀನು ಎಲ್ಲೇ ಹೋದರೂ ಮುಖ್ಯವಾಗಿ ನನಗೆ ಫೋನ್ ಮಾಡಿ ತಿಳಿಸ್ಬೇಕು ಅಂತ ಹೇಳಿದ್ದೆ ತಾನೆ. ಆದರೂ ನನ್ನ ಮಾತು ಕೇಳಿದೆ ಇಷ್ಟು ದೂರ ಒಬ್ಬಳೇ ಯಾಕೆ ಬಂದೆ? ಒಂದು ವೇಳೆ ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆಗೇನು ಮಾಡಬೇಕು ನಾನು? ಇದೆಲ್ಲ ಯಾಕೆ ನಿಂಗೆ ಅರ್ಥ ಆಗಲ್ಲ? ಸ್ವಲ್ಪ ದಿನ ನಾನು ಬರೋವರೆಗೂ ಹುಷಾರಾಗಿರು ಅಂತ ಹೇಳಿದ್ದೆ ತಾನೆ ಎಂದು ಬೈಯೋದಕ್ಕೆ ಶುರು ಮಾಡಿದ. ಸಾರಿ ಗೌರವ್, ಇನ್ಮೇಲೆ ಈ ರೀತಿ ಎಲ್ಲ ಮಾಡಲ್ಲ, ಪ್ರಾಮಿಸ್ ಎಂದು ಬೇಡಿಕೊಳ್ಳುವ ರೀತಿ ಹೇಳಿ ಹೇಗೋ ಅವನನ್ನು ಸಮಾಧಾನ ಮಾಡಿದಳು. ಸರಿ ಬೇಗ ಮನೆಗೆ ಹೋಗು ಎಂದು ಹೇಳಿದಾಗ ಆಯಿತು ಎನ್ನುವ ರೀತಿ ತಲೆಯಾಡಿಸಿ ಕಾಲ್ ಕಟ್ ಮಾಡಿದಳು. ಅಷ್ಟರಲ್ಲಿಯೇ ಅದೀರಾ ಅವಳ ಮುಂದೆ ಬಂದು ನಿಂತಿದ್ದನ್ನು ನೋಡಿ ನಗುತ್ತಾ ಅವಳ ಜೊತೆ ಮಾತಿಗಿಳಿದಳು ನಿಹಾರಿಕಾ. ಕೆಲವು ನಿಮಿಷಗಳ ನಂತರ ನಿಹಾರಿಕಾ ಹೇಳಿದ ಮಾತುಗಳನ್ನು ಕೇಳಿ ಕುಣಿದು ಕುಪ್ಪಳಿಸಿ ಬಿಡುವಷ್ಟು ಖುಷಿಯಾಗಿ ಬಿಟ್ಟಿತ್ತು ಅದೀರಾಳಿಗೂ ಕೂಡ. ಯಾರು ಭೂಮಿ ಮೇಲೆ ಇಲ್ಲವೆಂದು ಕೊರಗುತ್ತಾ ಚಿಂತಿಸುತ್ತಿದ್ದಳೋ ಅವರು ಇಂದು ಬದುಕಿರುವ ಸತ್ಯ ತಿಳಿದು ಎಲ್ಲಿಲ್ಲದ ಸಂತೋಷವಾಗಿತ್ತು ಅವಳಿಗೆ. ಆಗ ನಿಹಾರಿಕಾ ಎರಡೂ ಕೈಯನ್ನು ಹಿಡಿದ ಅದೀರಾ, ಹಾಗಿದ್ರೆ ಇನ್ಮುಂದೆ ನೀನು ಯಾವ ಪಶ್ಚಾತ್ತಾಪದಿಂದ ಆಗಲಿ ತಪ್ಪಿತಸ್ಥ ಭಾವನೆಯಲ್ಲಾಗಲಿ ಬದುಕಬೇಕಾಗಿಲ್ಲ ನಿಹಾರಿಕಾ. ಇನ್ಮೇಲೆ ಎಲ್ಲ ಮರೆತು ಗೌರವ್ ಜೊತೆ ಖುಷಿಯಾಗಿರು. ನೀನು ಯಾರು ಏನು, ನೀನು ಹಿನ್ನೆಲೆ ಏನು ಅಂತ ಯಾವುದನ್ನು ಅವನ ಹತ್ರ ಹೇಳ್ಕೋಬೇಡ. ಬರೀ ನಿಹಾರಿಕಾ ಆಗಿನೇ ಅವನನ್ನು ಪ್ರೀತಿಸು. ಅವನಿಗೂ ನಿನ್ನ ಮೇಲೆ ಪ್ರೀತಿ ಆಗೋ ಥರ ನಡ್ಕೋ ಸಾಕು ಎಂದಳು ಅದೀರಾ. ಆದರೆ ಇದನ್ನು ಗಂಡನಿಂದ ಮುಚ್ಚಿಟ್ರೆ ಅವನಿಗೆ ಮೋಸ ಮಾಡಿದಾಗುತ್ತೆ ಅಲ್ವಾ ಅದೀರಾ ಎಂದು ಮುಗ್ಧತೆಯಿಂದ ಕೇಳಿದವಳ ತಲೆಗೆ ಮೊಟಕೆ. ಯಾವ ಮೋಸನೂ ಇಲ್ಲ, ಏನೂ ಇಲ್ಲ. ನಿನ್ನ ಹಿನ್ನೆಲೆ ಗೊತ್ತಾದ ಮೇಲೆ ಇಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೆದು ಮತ್ತೆ ಪ್ರಾಬ್ಲಮ್ ಆಗೋದಕ್ಕಿಂತ ಅವನಿಗೆ ನಿನ್ನ ಮೇಲೆ ಪ್ರೀತಿ ಆಗೋವರೆಗೂ ಸುಮ್ಮನಿದ್ದು ಬಿಡು. ಇಬ್ಬರು ಜೀವನ ಕೂಡ ಸರಿ ಹೋದ್ಮೇಲೆ ಆಗಬೇಕಿದ್ರೆ ಎಲ್ಲವನ್ನು ಅವನ ಹತ್ರ ಹೇಳಿ ಕ್ಷಮೆ ಕೇಳುವಂತೆ ಎಂದಳು. ಆದರೆ ಈಗಾಗಲೇ ಗೌರವ್ಗೆ ನಿಹಾರಿಕಾ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ. ನಿಹಾರಿಕಾನೇ ನೇಹಾ ತಂಗಿ ಅಂತ ಗೊತ್ತಾದ ಮೇಲೆ ಅವನು ಅವಳನ್ನು ಹೆಂಡತಿ ಎಂದು ಒಪ್ಪಿಕೊಂಡಿರುವುದು ಎನ್ನುವ ಸತ್ಯ ಅದೀರಾ ಹಾಗೂ ನಿಹಾರಿಕಾಗೆ
ಗೊತ್ತಿರಲಿಲ್ಲವಷ್ಟೆ. ಹೀಗೆ ತಾನು ಮಾತಾಡಬೇಕು ಎಂದು ಬಂದ ಎಲ್ಲ ವಿಷಯಗಳನ್ನು ಮಾತಾಡಿದ ಬಳಿಕ, ಸರಿ, ಆಗಲೇ ಲೇಟ್ ಆಗಿದೆ, ಗೌರವ್ ಹೇಳೋ ಮೊದಲು ನೀನು ಮನೆಗೆ ಹೋಗ್ಬಿಡು ಎಂದಳು ಅದೀರಾ. ಅದೀರಾ, ಗೌರವ್ ಈಗ ಮನೇಲಿಲ್ಲ, ಅವನು ಯಾವುದೋ ಕೆಲಸದ ಮೇಲೆ ಹೊರ್ಗೋಗಿದ್ದಾನೆ ಎಂದಾಗ, ಹೌದಾ, ಮತ್ತು ನಂಗೆ ಈ ವಿಷಯ ಹೇಳಲೇ ಇಲ್ವಲ್ಲ ಅವನು ಎಂದು ಮಾತಾಡಿಕೊಂಡೆ ಮನೆಗೆ ಹೋಗಲು ಹಿಂದೆ ತಿರುಗಿದವಳಿಗೆ ತಮ್ಮಿಂದ 10 ಹೆಜ್ಜೆ ಅಂತರದಲ್ಲಿ ನಿಂತಿದ್ದ ಕೆಲವು ರೌಡಿಗಳನ್ನು ನೋಡಿ ಇಬ್ಬರು ಅಲ್ಲೇ ನಿಂತು ಬಿಟ್ಟರು. ಲೋ ಮಗ, ಏನೋ ಇದು, ಒಬ್ಳನ್ನ ಕೊಂದು ಇನ್ನೊಬ್ಳನ್ನ ಹುಡ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ಬಂದರೆ ಇಬ್ಬರು ಕೂಡ ಒಟ್ಟಿಗೆ ಇಲ್ಲೇ ಸಿಕ್ಬಿಟ್ಟಿದ್ದಾರೆ. ಹಾಗಿದ್ರೆ ಒಂದೇ ಏಟಿಗೆ 2 ಹಕ್ಕಿಗಳ ಕಥೆನೂ ಸುಲಭವಾಗಿ ಮುಗಿಸ್ಬೋದು ನೋಡು ಎಂದು ಕೈಯಲ್ಲಿ ಚಾಕು ಹಿಡಿದಿದ್ದ ವ್ಯಕ್ತಿ ನಗುತ್ತಾ ಹೇಳಿದರೆ, ಅವನ ಪಕ್ಕದಲ್ಲಿ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿ, ಹೌದು ಕಣೋ, ಆದರೆ ಇಷ್ಟು ಮುದ್ದಾಗಿರೋ ಹುಡುಗಿಯರನ್ನು ಸಾಯಿಸಲೇಬೇಕಲ್ಲ ಅನ್ನೋದೇ ಸ್ವಲ್ಪ ಬೇಜಾರಷ್ಟೆ ಎಂದನು. ಅದಕ್ಕೆ ಮತ್ತೊಬ್ಬ, ಈಗ ಸಾಯಿಸೋ ಮನ್ಸು ಮಾಡಲಿಲ್ಲ ಅಂದರೆ ಕೈ ತುಂಬ ಸಿಗೋ ದುಡ್ಡು ಮಿಸ್ ಆಗುತ್ತಷ್ಟೆ ಎಂದಿದ್ದ. ತಮ್ಮ ಎದುರು ನಿಂತಿದ್ದ 4 ಜನರ ಮಾತುಗಳನ್ನು ಕೇಳಿದ ನಿಹಾರಿಕಾ ಹೆದರಿ ಹೋಗಿದ್ದಳು. ಅದೀರಾ ಹಿಂದೆ ಗುಬ್ಬಿ ಮರಿಯಂತೆ ಬಚ್ಚಿಟ್ಟುಕೊಂಡು ಭಯದಲ್ಲೇ ನಿಂತರೆ, ಅದೀರಾ ಕಣ್ಣಲ್ಲಿ ಮಾತ್ರ ಅವರನ್ನು ನೋಡಿಯೂ ಸಹ ಸಣ್ಣ ಅಂಜಿಕೆ ಕೂಡ ಇಲ್ಲದವಳ ರೀತಿ ಗಂಭೀರವಾಗಿಯೇ ನಿಂತಿದ್ದಳು. ಮುಂದುವರಿಯುವುದು.